ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ವಿಶೇಷವಾಗಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇನ್ನು ಶಿವರಾತ್ರಿಯ ದಿನ ವಿಶೇಷವಾಗಿ ಶಿವಲಿಂಗಕ್ಕೆ ವಿಧ ವಿಧವಾದಂತಹ ಅಭಿಷೇಕವನ್ನ ಮಾಡುವಂತಹ ಒಂದು ಸಂಪ್ರದಾಯಗಳು ಬಹಳ ಹಿಂದಿನಿಂದಲೂ ಕೂಡ ಬಂದಿರತಕ್ಕಂಥದ್ದು. ಅದೇ ರೀತಿ ಪರಮೇಶ್ವರನ ಒಂದು ಕೃಪಾ ಕಟಾಕ್ಷವನ್ನ ನಾವು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆಯನ್ನ ಮತ್ತು ಅಭಿಷೇಕವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದರಿಂದ ವಿಶೇಷವಾದಂತಹ ಒಂದು ಫಲಗಳನ್ನು ಪಡೆಯಬಹುದಾಗಿರುತ್ತೆ. ಇನ್ನು ಈ ದಿನ ಶಿವಲಿಂಗಕ್ಕೆ ವಿಧ ವಿಧವಾದಂತಹ ಒಂದು ಅಭಿಷೇಕವನ್ನ ಮಾಡಿದಾಗ ಒಂದೊಂದು ವಿಧವಾದಂತಹ ಒಂದು ಅಭಿಷೇಕದಿಂದ ವಿಶೇಷವಾದಂತಹ ಒಂದು ಫಲಗಳನ್ನು ಭಗವಂತ ಕರುಣಿಸ್ತಾನೆ ಅನ್ನುವಂಥದ್ದು ಶಾಸ್ತ್ರಸಮ್ಮತವಾಗಿರ್ತಕ್ಕಂಥದ್ದು ಮತ್ತು ಅನೇಕ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಒಂದು ವಿಚಾರ. ಇನ್ನು ಶಿವನನ್ನ ನಾನಾ ವಿಧಗಳಿಂದ ನಾವು ಪೂಜೆಯನ್ನ ಮಾಡುವಂಥದ್ದು, ಅರ್ಚನೆಯನ್ನ ಮಾಡುವಂಥದ್ದು, ಇನ್ನು ಅನೇಕ ಪೂಜಾ ವಿಧಾನಗಳಲ್ಲಿ ಅಭಿಷೇಕ ವಿಚಾರವೂ ಕೂಡ ಒಂದು ಇರುವಂಥದ್ದು. ಇನ್ನು ಶಿವಲಿಂಗಕ್ಕೆ ಮಾಡುವಂತಹ ನಾನಾ ದ್ರವ್ಯ ಫಲ ಪುಷ್ಪ ಜಲಗಳಿಂದ ಮಾಡುವಂತಹ ಒಂದು ಅಭಿಷೇಕದಿಂದ ಹಲವಾರು ಶುಭ ಫಲಗಳನ್ನು ನಾವು ಪಡಿಬಹುದಾಗಿರುತ್ತೆ. ಇನ್ನು ಲಯಕರ್ತನಾದಂತಹ ಶಿವನು ಭೂಮಂಡಲದಲ್ಲಿ ಲಯವನ್ನ ಉಂಟು ಮಾಡುವನು ಅನ್ನುವಂಥದ್ದು ಕೂಡ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನಿರಾಭರಣ ಪ್ರಿಯನಾದಂತಹ ಶಿವನು ಅತ್ಯಂತ ಸರಳವಾದಂತಹ ಭಕ್ತಿಗೆ ಒಲಿಯುವಂತಹ ಬೋಳಾಶಂಕರನಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾದಂತಹ ಒಂದು ವಿಚಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿರುತ್ತೆ. ಅದೇ ರೀತಿ ಯಾವುದೇ ರೀತಿ ಆಡಂಬರಗಳನ್ನ ಶಿವ ಮೆಚ್ಚೋದಿಲ್ಲ. ಶುದ್ಧ ಭಕ್ತಿಯಿಂದ ನಾವು ಶಿವನನ್ನ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಸಾಧನ ಮತ್ತು ಭಕ್ತರ ಒಂದು ಕಷ್ಟವನ್ನ ಬಹಳಷ್ಟು ಬೇಗ ಕಳೆಯುವಂತಹ ಒಂದು ಪರಮಾತ್ಮ ಶಿವ ಆಗಿರ್ತಕ್ಕಂಥದ್ದು. ಇನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಶಿವ ಪರಮಾತ್ಮರು ಮೋಕ್ಷದೊಂದಿಗೆ ಸಂಬಂಧವನ್ನ ಕೂಡ ಹೊಂದಿರುವಂಥದ್ದು. ಅದೇ ರೀತಿ ಪ್ರತಿಯೊಂದು ಶಿವಾಲಯಗಳಲ್ಲೂ ಕೂಡ ಶಿವಲಿಂಗದ ಮೇಲೆ ಧಾರಾಪಾತ್ರೆಯಿಂದ ಒಂದೊಂದೇ ಹನಿ ಜಲವು ಹರಿಯುವುದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ನು ಶಿವ ಅಂತಂದ್ರೆ ಶಿವಲಿಂಗದ ಒಂದು ವಿಚಾರ ಆದಿ ಮತ್ತು ಅಂತ್ಯವಿಲ್ಲದಂತಹ ಒಂದು ಬ್ರಹ್ಮಾಂಡವನ್ನ ಪ್ರತಿನಿಧಿಸುವಂತಹ ವಿಶೇಷವಾದಂತಹ ಒಂದು ವಿಚಾರ ಇರತಕ್ಕಂಥದ್ದು. ಅದೇ ರೀತಿ ಭಕ್ತರ ಇಚ್ಛೆಗೆ ಅನುಗುಣವಾಗಿ ಶಿವಲಿಂಗಕ್ಕೆ ಅಭಿಷೇಕಗಳನ್ನ ಮಾಡುವಂತಹ ಒಂದು ವಿಚಾರ ಇರುವಂಥದ್ದು ಮತ್ತು ಶಿವಲಿಂಗದ ಒಂದು ಅಭಿಷೇಕಗಳು ಯಾವುದು, ಅದರಿಂದ ಆಗುವಂತಹ ಒಂದು ಶುಭ ಫಲಗಳು ಮತ್ತು ಪ್ರಯೋಜನಗಳು ಏನು ಅನ್ನುವಂಥದ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ಪಂಚದ್ರವ್ಯಗಳಾದಂತಹ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೂ ಗೋಮಯ, ಈ ಒಂದು ಪಂಚಗವ್ಯದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಸರ್ವ ಪಾಪಗಳಿಂದಲೂ ಕೂಡ ಮುಕ್ತಿಯನ್ನ ಹೊಂದಬಹುದು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ವಿಶೇಷವಾಗಿ ಬಾಳೆಹಣ್ಣು, ಬೆಲ್ಲ, ಕಲ್ಲು ಸಕ್ಕರೆ, ಖರ್ಜೂರ, ಜೇನುತುಪ್ಪ ಹಾಗೂ ಒಣಹಣ್ಣುಗಳಿಂದ ಮಾಡಿದಂತಹ ಪಂಚಾಮೃತದಿಂದ ಅಭಿಷೇಕ ಮಾಡೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ. ಅವರ ಒಂದು ಬಡತನ ಮತ್ತು ದಾರಿದ್ರ್ಯ ನಿರ್ಮೂಲ ಆಗಿ ವಿಶೇಷವಾದಂತಹ ಒಂದು ಸಂಪತ್ತು ಶಿವ ಕರುಣಿಸ್ತಾನೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯನ್ನ ಹೊಂದಬಹುದು ಅನ್ನುವಂಥದ್ದು ಕೂಡ ಹೇಳಿರುವಂತಹ ಒಂದು ವಿಚಾರ. ಅದೇ ರೀತಿ ಕ್ಷೀರಾಭಿಷೇಕ ಅಂದ್ರೆ ನೋಡಿ, ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿದ್ರೆ
ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ಮೊಸರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಹಾಗೂ ಮಕ್ಕಳ ಭಾಗ್ಯವನ್ನ ಪಡೆಯಬಹುದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸಂಗೀತದಲ್ಲಿ ಯಾರಿಗೆಲ್ಲ ಆಸಕ್ತಿ ಇರುತ್ತೆ ಅವರೆಲ್ಲರೂ ಕೂಡ ಭಗವಂತನಿಗೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡೋದ್ರಿಂದ ಮಧುರವಾದಂತಹ ಧ್ವನಿಯನ್ನ ಪಡೆಯಬಹುದು ಮತ್ತು ಸಂಗೀತದಲ್ಲಿ ಪ್ರತಿಭೆಯನ್ನ ಹೊಂದಬಹುದು ಮತ್ತು ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅದೇ ರೀತಿ ಶಿವಲಿಂಗಕ್ಕೆ ಅಕ್ಕಿಯ ಪುಡಿಯಿಂದ ಅಭಿಷೇಕವನ್ನ ಮಾಡೋದ್ರಿಂದ ನೋಡಿ, ಸಾಲಗಳಿಂದ ವಿಮುಕ್ತಿಯನ್ನು ಹೊಂದಬಹುದು, ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದಬಹುದು ಅನ್ನುವಂಥದ್ದು ಅಕ್ಕಿಯ ಪುಡಿಯಿಂದ ಮಾಡುವಂತಹ ಒಂದು ಅಭಿಷೇಕದ ಫಲವಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರು ಕಬ್ಬಿನ ಹಾಲಿನಿಂದ ಮಾಡುವಂತಹ ಒಂದು ಅಭಿಷೇಕದಿಂದ ಆರೋಗ್ಯ ಸಮಸ್ಯೆಯನ್ನ ದೂರ ಮಾಡಿಕೊಳ್ಬಹುದಾಗಿರುತ್ತೆ. ವಿಶೇಷವಾಗಿ ಆರೋಗ್ಯ ಭಾಗ್ಯವನ್ನ ಭಗವಂತ ಕರುಣಿಸ್ತಾನೆ ಅನ್ನುವಂಥದ್ದು ಈ ಒಂದು ವಿಚಾರ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಯಾರಿಗಾದ್ರೂ ದುಸ್ವಪ್ನಗಳ ಒಂದು ಬಾಧೆ ಪದೇ ಪದೇ ಅವ್ರಿಗೆ ಯಾವಾಗಲೂ ಕೂಡ ಸಾವಿನ ಭಯ ಕಾಡುವಂಥದ್ದು ಅಥವಾ ಅನಾರೋಗ್ಯದಿಂದ ಅವರು ಬಾಧೆಯನ್ನು ಅನುಭವಿಸ್ತಾ ಇದ್ದಂತಹ ಪಕ್ಷದಲ್ಲಿ ನಿಂಬೆಹಣ್ಣಿನ ರಸದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದಾಗ ಅವ್ರಿಗಿರ್ತಕ್ಕಂಥ ಒಂದು ಅನಾರೋಗ್ಯ ದೂರವಾಗುವಂಥದ್ದು, ಸಾವಿನ ಭಯ ದೂರವಾಗುವಂಥದ್ದು, ದುಸ್ವಪ್ನಗಳಿಂದ ಅವರಿಗೆ ರಕ್ಷಣೆಯನ್ನ ಪರಮಾತ್ಮ ಕರುಣಿಸ್ತಾರೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಎಳನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡೋದ್ರಿಂದ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನ ಪಡ್ಕೊಳ್ಬಹುದಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಅವ್ರಿಗಿರ್ತಕ್ಕಂತಹ ಒಂದು ಚಿಂತೆಗಳೆಲ್ಲವೂ ಕೂಡ ದೂರವಾಗಿ ಶಾಂತಿ ಮತ್ತು ನೆಮ್ಮದಿಯನ್ನ ಭಗವಂತ ಕರುಣಿಸ್ತಾನೆ ಅನ್ನುವಂಥದ್ದು ಎಳನೀರಿನ ಒಂದು ಅಭಿಷೇಕದ ಫಲವಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಶಿವಲಿಂಗಕ್ಕೆ ಅನ್ನಾಭಿಷೇಕ ಮಾಡೋದ್ರಿಂದ ಜೀವನದಲ್ಲಿ ಉತ್ತಮವಾದಂತಹ ಹಣಕಾಸಿನ ಒಂದು ವ್ಯವಸ್ಥೆ ಆಗುತ್ತೆ, ಭೂಮಿ ಮತ್ತು ಸಾಮ್ರಾಜ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ, ಶಿವಲಿಂಗಕ್ಕೆ ಗಂಧದಿಂದ ಅಭಿಷೇಕ ಮಾಡೋದ್ರಿಂದ ಅತ್ಯಂತ ಹಣಕಾಸಿನ ಒಂದು ಸಹಾಯವನ್ನು ಪಡಿಬಹುದಾಗಿರುತ್ತೆ ಹಾಗೂ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಶುದ್ಧವಾದಂತಹ ಗಂಗಾಜಲದಿಂದ ಭಗವಂತನಿಗೆ ಅಭಿಷೇಕ ಮಾಡೋದ್ರಿಂದ ಯಾವಾಗಲೂ ಕೂಡ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ಹಾಗೂ ಇನ್ನು ವಿಶೇಷವಾದಂತಹ ಒಂದು ವಿಚಾರ ನೋಡಿ, ಯಾರಿಗೆಲ್ಲ ಅಪಮೃತ್ಯುವಿನ ಒಂದು ಬಾಧೆ ಇರುತ್ತೆ, ಏನೋ ಒಂದು ರೀತಿ ಮಾನಸಿಕ ಕಳವಳವನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂಥ ಒಂದು ಅನಾರೋಗ್ಯ ಮತ್ತು ಅಪಮೃತ್ಯುವಿನ ಒಂದು ದೋಷದಿಂದ ಪಾರಾಗಬಹುದಾಗಿರುತ್ತೆ. ಇನ್ನು ನೋಡಿ, ಮೊಸರನ್ನದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಹೊಟ್ಟೆ ನೋವಿನ ಒಂದು ಸಮಸ್ಯೆಗಳು ಮತ್ತು ಹೊಟ್ಟೆಯಲ್ಲಿರ್ತಕ್ಕಂತಹ ಅಲ್ಸರ್ ಹಾಗೂ ಹುಣ್ಣಿನ ಒಂದು ಬಾಧೆಗಳೇನಾದ್ರೂ ಇದ್ರೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಚಿನ್ನದ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದ್ರಿಂದ ಸರ್ವ ದಾರಿದ್ರ್ಯವು ತೊಲಗೋಗುತ್ತೆ ಮತ್ತು ಅವರ ಒಂದು ಆರ್ಥಿಕ ವಿಚಾರಗಳಲ್ಲಿ ದೃಢವಾದಂತಹ ಒಂದು ಸ್ಥಿರತೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿ ಹಸುವಿನ ತುಪ್ಪದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಹಣಕಾಸಿನ ಒಂದು ವಿಚಾರಗಳಲ್ಲಿ, ಅವರಿಗೆ ವ್ಯಾಪಾರದ ಒಂದು ವಿಚಾರಗಳಲ್ಲಿ ಆರ್ಥಿಕ ಪ್ರಗತಿ ಉಂಟಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ವಿಚಾರ ಆಗಿರುವಂಥದ್ದು. ಇನ್ನು ಭಸ್ಮ ವಿಭೂತಿ ಈ ಒಂದು ದ್ರವ್ಯದಿಂದ ಶಿವಲಿಂಗಕ್ಕೆ ಮಾಡುವಂತಹ ಒಂದು ಅಭಿಷೇಕದಿಂದ ಸರ್ವ ಪಾಪಗಳು ಕೂಡ ನಿವಾರಣೆ ಆಗುವಂಥದ್ದು ವಿಶೇಷವಾದಂತಹ ಒಂದು ವಿಚಾರ ಇರುವಂಥದ್ದು. ಅದೇ ರೀತಿ ನೋಡಿ, ಮನೆಯಲ್ಲಿ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಶಿವಲಿಂಗಕ್ಕೆ ಶ್ರೀಗಂಧದ ಒಂದು ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಅವರ ಒಂದು ವಂಶಾಭಿವೃದ್ಧಿ ಆಗುವಂತಹ ಒಂದು ವಿಚಾರ ಮತ್ತು ಮಕ್ಕಳಿಗೆ ಸುಜ್ಞಾನವನ್ನ ಭಗವಂತ ಕರುಣಿಸ್ತಾನೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ವಿಚಾರ. ಅದೇ ರೀತಿ
ನೋಡಿ, ಪುಷ್ಪ ಜಲದಿಂದ ಅಭಿಷೇಕ ಮಾಡೋದ್ರಿಂದ ಭೂಮಿ ಲಾಭ ಉಂಟಾಗುತ್ತೆ. ಯಾರು ಹೂವಿನಿಂದ ಮಿಶ್ರಿತವಾದಂತಹ ಜಲದಿಂದ ಭಗವಂತನಾದ ಶಿವನಿಗೆ ಅಭಿಷೇಕವನ್ನ ಮಾಡ್ತಾರೆ ಅವರಿಗೆ ಭೂಲಾಭ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ವಿಚಾರ. ಅದೇ ರೀತಿ ರುದ್ರಾಕ್ಷಿಯ ಜಲದಿಂದ ಅಭಿಷೇಕ ಮಾಡೋದ್ರಿಂದ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಅವರಿಗೆ ವಸ್ತು ವಾಹನಗಳ ಒಂದು ಪ್ರಾಪ್ತಿಯಾಗುವಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾವುದೇ ವಿಧವಾದಂತಹ ಅವರ ಒಂದು ಕಾರ್ಯಗಳನ್ನ ಕೈಗೂಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಹೊಂದಿರುವಂತವರು ದ್ರಾಕ್ಷಿಯ ರಸದಿಂದ ಅಭಿಷೇಕವನ್ನ ಮಾಡುವುದರಿಂದ ಅವರಿಗೆ ವಿಶೇಷವಾದಂತಹ ಒಂದು ಜಯಪ್ರಾಪ್ತಿಯಾಗುವಂಥದ್ದು. ನ್ಯಾಯಾಂಗ ವಿಚಾರಗಳಾಗಿರ್ಬೋದು ಅಥವಾ ರಾಜಕೀಯ ವಿಚಾರಗಳಾಗಿರ್ಬೋದು. ದ್ರಾಕ್ಷಿಯ ರಸದಿಂದ ಭಗವಂತನಿಗೆ ಒಂದು ಅಭಿಷೇಕವನ್ನ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಜಯಪ್ರಾಪ್ತಿಯನ್ನು ಹೊಂದಬಹುದು. ಶತ್ರುಗಳ ಒಂದು ಬಾಧೆಯನ್ನು ನಿವಾರಿಸಿಕೊಳ್ಬಹುದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಶಿವನಿಗೆ ಒಂದು ಅಭಿಷೇಕ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಶುಭ ಫಲವನ್ನು ಪಡೆಯಬಹುದು ಅನ್ನುವಂತಹ ಒಂದು ವಿಚಾರ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಶಿವರಾತ್ರಿಯ ಪರ್ವದಿನದಲ್ಲಿ ಅವರ ಒಂದು ಮನೋ ಅಭಿಷ್ಟಗಳನ್ನ ನೆರವೇರಿಸಿಕೊಳ್ಳಲಿಕ್ಕೆ ಅವರಿಗೆ ಯಾವ ಒಂದು ದ್ರವ್ಯದಿಂದ ಅಭಿಷೇಕವನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇರುತ್ತೆ. ಆ ಒಂದು ದ್ರವ್ಯದಿಂದ ಅಭಿಷೇಕವನ್ನ ಮಾಡಿ ಅವರ ಒಂದು ಅಭಿಷ್ಟಗಳನ್ನ ಪೂರೈಸಿಕೊಳ್ಳಬಹುದಾಗಿರುತ್ತೆ. ಮುಂದೆ ಬರುವಂತಹ ಒಂದು ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.